ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ದಾಕ್ಷು. ಪ್ರತಿ ವರ್ಷವೂ ಕ್ರಿಸ್ಮಸ್ ಹಬ್ಬದ ದಿವಸ ನಾನು ಪವನ್ ಶಿಯಾ ಚರ್ಚಿಗೆ ಹೋಗ್ತೀವಿ. ಹಾಗೆ ಹೋಗಿ ಅಲ್ಲಿ ಕ್ಯಾಂಡಲ್ ಹಚ್ಚಿ ಪ್ರೇಯರ್ ಕೂಡ ಮಾಡಿ ಬರ್ತೀವಿ. ಇದರಿಂದ ನನ್ನ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಸಿಗುತ್ತೆ. ಈ ವರ್ಷ ಶಿಯನ್ನು ಕರ್ಕೊಂಡೋಗಿ ಅವಳ ಕೈಲೂ ಕ್ಯಾಂಡಲ್ ಹಚ್ಚಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಹಾಗೆ ಅವಳಿಗೆ ಲೈಟಿಂಗ್ ಎಲ್ಲ ತೋರಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಬರೋಣ ಅಂತ ಹೋಗಿದ್ವಿ. ಇದೇ ಥರ ನೀವು ಯಾರಾದರೂ ಕ್ರಿಸ್ಮಸ್ಸಲ್ಲಿ ಕ್ಯಾಂಡಲ್ ಹಚ್ಚಿ ಪ್ರೇಯರ್ ಮಾಡ್ತೀನಿ ಅಂದರೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಕ್ರಿಸ್ಮಸ್ ಹೇಗಿತ್ತು ಅಂತ ತಿಳಿಸಿ. ಚರ್ಚಿಂದ ನಾವು ಡೈರೆಕ್ಟ್ ಗ್ಲಾಸ್ ಹೌಸ್ಗೆ ಹೋದ್ವಿ. ಅಲ್ಲಿ ಕೇಕ್ ಶೋ ಹಾಕಿದ್ದಾರೆ ಅಂದರು. ಪವನ್ನು ತುಂಬ ಚೆನ್ನಾಗಿದೆ, ನೋಡ್ಕೊಂಬರೋಣ, ಹಾಗೆ ಶಿಂಗು ತೋರಿಸೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿತ್ತು. ಇದು ಬಂದು ಮೆಟ್ರೋ ಲೈಫ್ ಅವರು ಮಾಡಿರೋದು. ಸೊ ಅಲ್ಲಿ ಆಟ ಆಡೋಕ್ಕೆ, ತಿನ್ನೋಕ್ಕೆ, ಹಾಗೆ ಸ್ನ್ಯಾಕ್ಸು ಎಲ್ಲ ಥರ ಸ್ಟಾಲ್ಸು ಹಾಕಿದ್ರು. ಆ್ಯಸ್ ಯೂಶ್ವಲ್ ಯಾವಾಗಲೂ ಗ್ಲಾಸ್ ಹೌಸಲ್ಲಿ ಏನಾದರೂ ಒಂದು ಎಕ್ಸಿಬಿಷನ್ಸ್ ಇದ್ದೇ ಇರುತ್ತಲ್ಲ, ಅದೇ ಥರನೇ ಸೇಮ್ ಸ್ಟಾಲ್ಸೇ ಇದ್ವು. ನಮಗೂ ಏನಂತ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಎಸೆನ್ಸ್ ಅವರು ತುಂಬ ಡಿಫ್ರೆಂಟಾಗಿ ಕೇಕ್ಸ್ನ ಮಾಡಿದರು. ಸೊ ಪ್ಯಾಲೇಸು ಮತ್ತು 3 ಲೇಯರ್ ಕೇಕು, ಹಾಗೆ ಕಾರು, ಟ್ರೈನು, ತುಂಬ ಥರ ಫಾರೆಸ್ಟ್ ಥರ ಎಲ್ಲ ಮಾಡಿದ್ದಾರೆ. ನೋಡ್ಬೋದು ನೀವು ವಿಡಿಯೋದಲ್ಲಿ. ಹಾಗೆ ನೀವು ಹೋಗಿದ್ರೆ ಕಮೆಂಟ್ ಮಾಡಿ ಮೆಟ್ರೋ ಲೈಫ್ ಅಂತ. 깊은 바닷속에선 널 데리러 왔어. ಹಾಗೆ ಎಸೆನ್ಸ್ ಅವರು ಒಂದು ಔಟ್ಲೆಟ್ ಕೂಡ ಹಾಕಿದ್ರು. ಅಲ್ಲೇ ಸ್ವಲ್ಪ ಬ್ರೌನಿ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು, ಹಾಗೆ ಮೈಲ್ಡಾಗಿತ್ತು. ಮತ್ತು ಫರ್ನಿಚರ್ಸ್ ಎಲ್ಲ ಹಾಕಿದ್ರು. ಪವನ್ ಟೆಸ್ಟ್ ಕೂಡ ಮಾಡಿದ್ರು, ಚೆನ್ನಾಗಿತ್ತು, ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಸೊ ನೆಕ್ಸ್ಟ್ ಟೈಮ್ ನಾವು ಪರ್ಚೇಸ್ ಮಾಡೋಣ ಅಂತ. ಹಾಗೆ ರಾಜಸ್ಥಾನಿ ಚಪ್ಪಲ್, ಶೂಸ್ ಎಲ್ಲ ಇತ್ತು, ಪ್ಲಾಸ್ಟಿಕ್ ಐಟಮ್ಸ್, ಹೀಗೆ ಸುಮಾರು ವೆರೈಟೀಸ್ ಆಫ್ ಸ್ಟಾಲ್ಸ್ ಎಲ್ಲ ಇತ್ತು.
ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.